ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ವಾರಸುದಾರರ ಪತ್ತೆಗಾಗಿ ಪ್ರಕಟಣೆ ಹೊರಡಿಸಿದ ಕಮಲಾಪುರದ ಪೊಲೀಸ್ ಠಾಣೆ. ಈಗ ವಾರ್ತೆಗಳ ವಿವರ. ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಎನ್ಡಿಎ ಸರ್ಕಾರದಲ್ಲಿ ಮಾದಿಗ ಸಮುದಾಯದ 2 ಸಂಸದರ ಪೈಕಿ ಒಬ್ಬರಿಗಾದರೂ ಸಚಿವ ಸ್ಥಾನ ನೀಡಬೇಕಿತ್ತು. ಮುಂದೆ ಸಂಪುಟ ವಿಸ್ತರಣೆಯಾಗುವಾಗ ಅದನ್ನು ನೀಡಲೇಬೇಕೆಂದು ವಿಜಯನಗರ ಜಿಲ್ಲಾ ಮಾದಿಗ ಮಹಾಸಭಾ ಒತ್ತಾಯಿಸಿದೆ. ಸೋಮವಾರ ಪತ್ರಿಕಾಗೋಷ್ಠಿ ನಡೆಸಿದ ಮಹಾಸಭಾದ ಅಧ್ಯಕ್ಷ ಸ್ಲಂ ರಾಮಚಂದ್ರ, ಸತತ 7 ಬಾರಿ ಸಂಸದರಾಗಿ ಆಯ್ಕೆಯಾಗಿರುವ ರಮೇಶ ಜಿಣಜಿಣಗಿ ಅಥವಾ ಮಾಜಿ ಡಿಸಿಎಂ ಗೋವಿಂದ ಕಾರಜೋಳ ಅವರಿಗೆ ಸಚಿವ ಸ್ಥಾನ ನೀಡಲೇಬೇಕಿತ್ತು. ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಸಮುದಾಯದವರ 1.08 ಕೋಟಿ ಜನಸಂಖ್ಯೆ ಇದೆ. ಇದರಲ್ಲಿ ಮಾದಿಗರೇ ಬಹುಸಂಖ್ಯೆಯಲ್ಲಿದ್ದಾರೆ ಎಂದರು. ಕೇಂದ್ರ ಸರ್ಕಾರ ಮಂತ್ರಿಮಂಡಲ ರಚನೆ ಆಯಿತು, ಪ್ರಧಾನಮಂತ್ರಿ ಹಾದಿಯಾಗಿ. ಆ ಒಂದು ಮಂತ್ರಿಮಂಡಲದಲ್ಲಿ ಕರ್ನಾಟಕದ 7 ಬಾರಿ ಲೋಕಸಭೆಗೆ ಆಯ್ಕೆಯಾಗಿರ್ತಕ್ಕಂಥ ರಮೇಶ್ ಜಿಗಣಜಿಗಿ ಅವರು ಹಾಗೂ ಮಾಜಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಹಿರಿಯರಾಗಿರ್ತಕ್ಕಂಥ ನಮ್ಮ ಸಮುದಾಯದ ಕರ್ನಾಟಕದ ಕಣ್ಮಣೆಯಾಗಿರ್ತಕ್ಕಂಥ ಗೋವಿಂದ ಕಾರಜೋಳ ಅವರಿಗೆ ಕ್ಯಾಬಿನೆಟಲ್ಲಿ ಸಚಿವ ಸ್ಥಾನ ಕೊಡಬೇಕಂತೇಳಿ ಕಳೆದ 4-5 ದಿನಗಳಿಂದ ಒತ್ತಾಯ ಮಾಡ್ತಾ ಇದ್ದೀವಿ. ಆದರೆ ನಿನ್ನೆ ಒಂದು 71 ಕೇಂದ್ರ ಸಚಿವ ಸಂಪುಟದ ಇವತ್ತೇನು ರಾಜ್ಯ ಸಚಿವರು ಮತ್ತು ಕ್ಯಾಬಿನೆಟ್ ಸಚಿವರಾಗಿದ್ದರು, ಅದರಲ್ಲಿ ನಮ್ಮ ಕರ್ನಾಟಕದಿಂದ 5 ಜನ ಆದರೂ ಕೂಡ ನಮ್ಮನ್ನು ಇವತ್ತು ಕಡೆಗಣಿಸಿದ್ದಾರೆ. ಈಗಾಗಲೇ ಸರ್ಕಾರಿ ದಾಖಲೆಗಳು ಹೇಳಿ ಪ್ರಕಾರ 1,08,00,000 ಜನಸಂಖ್ಯೆ ನಾವು ಜನಸಂಖ್ಯೆ ಇದೀವಂತ SC/STಗಳು ತೋರಿಸ್ತಾ ಇದ್ದಾರೆ. ಬಟ್ ಆದರೆ ಪ್ರಾತಿನಿಧ್ಯದಲ್ಲಿ ನೋಡಿದಾಗ ಕರ್ನಾಟಕದ ಪಾಲಿಗೆ ಯಾವುದೇ ವಿಧವಾದಂಥ ಕೊಟ್ಟಿಲ್ಲ. ಸೊ ಆ ಒಂದು ಹಿನ್ನೆಲೆಯಲ್ಲಿ ನಾವು ಈ ವಿಜಯನಗರ ಜಿಲ್ಲೆ ಮಾದಿಗ ಮಹಾಸಭಾ ವತಿಯಿಂದ ಒತ್ತಾಯ ಮಾಡೋದೇನೆಂದರೆ ಮುಂದಿನ ದಿನಗಳಲ್ಲಿ ಅವರನ್ನು ಪರಿಗಣಿಸಬೇಕು ಮತ್ತು ಅವರಿಗೆ ವಿಶೇಷವಾದಂಥ ಒಂದು ಖಾತೆಯನ್ನು ಕೊಟ್ಟು ನಮ್ಮ ಕರ್ನಾಟಕ ಆಗಿರ್ಬೋದು ಮತ್ತು ದೇಶದಲ್ಲಿ ಎಲ್ಲರೂ ಕೂಡ ಅನುಕೂಲ ಆಗುವಂಥ ಒಂದು ಖಾತೆಗಳನ್ನು ಕೊಟ್ಟು ಅವರನ್ನು ಸಚಿವರನ್ನಾಗಿ ಮಾಡಬೇಕಂತೇಳಿ ಈ ಮೂಲಕ ಒತ್ತಾಯ ಮಾಡ್ತಿದ್ದೇವೆ. ಬಳಿಕ ಸಮುದಾಯದ ಮುಖಂಡ ಎಂಸಿ ವೀರಸ್ವಾಮಿರವರು ಮಾತನಾಡಿ, ಗೋವಿಂದ ಕಾರಜೋಳ ಅವರಿಗೆ ಸಚಿವ ಸ್ಥಾನ ಸಿಗಬಹುದು ಎಂಬ ವರದಿ ಮಾಧ್ಯಮಗಳಲ್ಲಿ ಪ್ರಕಟವಾಗಿದ್ದಾಗ ನಮಗೆ ಒಂದಿಷ್ಟು ಸಮಾಧಾನವಾಗಿತ್ತು. ಆದರೆ ಆ ನಿರೀಕ್ಷೆ ಹುಸಿಯಾಗಿದೆ. ಮುಂದಿನ ಸಂಪುಟ ವಿಸ್ತರಣೆಯಲ್ಲಿ ಈ 2ರಲ್ಲಿ ಒಬ್ಬರಿಗೆ ಸ್ಥಾನ ನೀಡಲೇಬೇಕು ಎಂದರು. ಬಿಜಾಪುರ ಜಿಲ್ಲೆ ಸಂಸದರಾದಂಥ ರಮೇಶ್ ಜಿಗಜಿಣಿ ಅವರು 7 ಸಲ ಸತತವಾಗಿ ಸಂಸತ್ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಮತ್ತು ಗೋವಿಂದ ಕಾರಜೋಳ ಸಾಹೇಬರು ಉಪಮುಖ್ಯಮಂತ್ರಿಯಾಗಿ ಸಾಕಷ್ಟು ನಮ್ಮ ಜನಾಂಗದ ಏಳಿಗೆಗಾಗಿ ಶ್ರಮ ವಹಿಸಿದಂಥ ವ್ಯಕ್ತಿ. ಮತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಸಮುದಾಯಕ್ಕೆ ಕೊಟ್ಟಂಥ 2 ಸೀಟುಗಳು, ಒಂದು ಚಿತ್ರದುರ್ಗ, ಒಂದು ಬಿಜಾಪುರ, ಇಬ್ಬರೂ ಗೆದ್ದಿದ್ದಾರೆ. ಆದರೆ ಹಿಂದೆ ಸಂಭಾವನೆಯ ಪಟ್ಟಿಯಲ್ಲಿ ಗೋವಿಂದ ಕಾರಜೋಳ ಅವರ ಹೆಸರು ಇತ್ತು. ನಾವು ಕೊಡ್ತಾರಂತಂದೇಳಿ ನಾವು ಭಾಳ ಸಂತೋಷದಿಂದ ಇದ್ದೀವಿ. ಆದರೆ ಯಾಕೋ ಇಬ್ಬರೂ ಸಂಸದರಲ್ಲಿ ಒಬ್ಬರಿಗಾದರೂ ಕೊಟ್ಟಿದ್ರೆ ನಮ್ಮ ಸಮುದಾಯಕ್ಕೆ ಭಾರಿ ತೃಪ್ತಿಕರ ಆಗ್ತಿತ್ತಂತಂದೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ಇನ್ನು ಖಾತೆಗಳು ಇನ್ನೂ ಇರುವಂಥ ಒಂದು ಸುದ್ದಿ ನಮಗೆ ಮುಟ್ಟಿದೆ. ಆದರೆ ಮುಂದಿನ ದಿನಗಳಲ್ಲಿ
ಎರಡನೇ ಬಾರಿಗೆ ಏನು ಖಾತೆ ಹಂಚಿಕೆ ಮಾಡ್ತಾರ, ಅದರಲ್ಲೇ ಆದರೂ ಇಬ್ಬರಲ್ಲಿ ಯಾರಿಗಾದರೂ ಒಬ್ಬರಿಗೆ ಪರಿಗಣಿಸ್ಬೇಕಂತಂದೇಳಿ ತಮ್ಮ ಪತ್ರಿಕೆ ಮಾಧ್ಯಮದ ಮುಖಾಂತರ ನಾವು BJP ಮುಖಂಡರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ಮತ್ತು ಕಾಂಗ್ರೆಸ್ನಲ್ಲಿ ಕೂಡ ಆಂಜನೇಯ ಸಾಹೇಬರಿಗೆ ಒಂದು MLC ಸ್ಥಾನ ಕೊಡ್ತಾರಂತ ಭಾಳ ನಿರೀಕ್ಷೆ ಇತ್ತು ನಮಗೆ. ಯಾಕಂದರೆ ಅಲ್ಲಿ ಕೂಡ ನಮಗೆ ಭಾಳ ಅನ್ಯಾಯ ಆಗಿದೆ. ಏನು ನಾವು ಇತ್ತೀಚಿನ ದಿನಗಳಲ್ಲಿ ನಮ್ಮನ್ನು ಬರೀ ವೋಟ್ ಬ್ಯಾಂಕಿಗಾಗಿ ಇಟ್ಕೊಂಡರು, ಮತ್ತು ಏನಂಬುದು ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ನಮಗೆ ಈ ಒಂದು SC ಸಮುದಾಯದಲ್ಲಿ ಏನು ನಮಗೇನು 107 ಪಂಗಡಗಳು ಇದಾವೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಬಹುಸಂಖ್ಯಾತರು ನಾವೇ ಇರೋದರಿಂದ ಸಾಕಷ್ಟು ಅನ್ಯಾಯ ನಮಗೆ ಆಗ್ತಾಯಿದೆ. ಅದು ಎದಕ್ಕಾಗ್ತಾ ಇದೆ, ಏನು ಲೋಪದೋಷಗಳು ಎಂಬುದು ನಮಗೆ ಇಲ್ಲಿವರೆಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕಾಗಿ ದಯಮಾಡಿ ತಾವು ನಮ್ಮ ಮನವಿಯನ್ನು ತಾವು ಪತ್ರಿಕೆಗಳಲ್ಲಿ ಬಿತ್ತಿಸ್ಬೇಕಂತಂದೇಳಿ ತುರ್ತು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಮುಂದಿನ ದಿನಗಳಲ್ಲಿ ಪುನರ್ ಸಂಪುಟ ರಚನೆ ಆದರೆ ಇಬ್ಬರಲ್ಲಿ ಯಾರಿಗಾದರೂ ಒಬ್ಬರಿಗೆ ಕೊಡ್ಬೇಕಂತಂದೇಳಿ ನಾನು ವಿನಂತಿ ಮಾಡಿಕೊಂತೀನಿ. ಹೊಸಪೇಟೆ ನಗರದ ಆರಾಧ್ಯ ದೈವ ವಡಕರಾಯ ಸ್ವಾಮಿ ದೇವಸ್ಥಾನದಲ್ಲಿನ ಹುಂಡಿಯಲ್ಲಿನ ಕಾಣಿಕೆಯ ಎಣಿಕೆ ಕಾರ್ಯ ನಡೆಸಲಾಗಿದೆ. 5 ತಿಂಗಳ ಅವಧಿಯಲ್ಲಿ 91,429 ರೂಪಾಯಿ ಕಾಣಿಕೆಯ ಹಣ ಸಂಗ್ರಹವಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 10ರಂದು ಧಾರ್ಮಿಕ ದತ್ತಿ ಇಲಾಖಾ ಅಧಿಕಾರಿಗಳು ವಡಕರಾಯ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿಯ ಸಮ್ಮುಖದಲ್ಲಿ ದೇಗುಲದಲ್ಲಿನ ಹುಂಡಿಯನ್ನ ತೆರೆದು ಭಕ್ತರು ಹಾಕಿದ ಕಾಣಿಕೆಯನ್ನ ಎಣಿಸಲಾಯಿತು. ಇನ್ನು 5 ತಿಂಗಳ ಅವಧಿಯಲ್ಲಿ 91,429 ರೂಪಾಯಿ ಕಾಣಿಕೆಯ ಹಣ ಸಂಗ್ರಹವಾಗಿದ್ದು, ಇದನ್ನ ದೇಗುಲದ ಮೂಲಭೂತ ಸೌಲಭ್ಯ ಹಾಗೂ ಜಾತ್ರೆಗೆ ಬಳಸಲಾಗುವುದೆಂದು ಧಾರ್ಮಿಕ ದತ್ತಿ ಇಲಾಖೆಯ ಕಾರ್ಯನಿರ್ವಾಹಕ ಅಧಿಕಾರಿ ಹನುಮಂತಪ್ಪನವರು ಈ ವೇಳೆ ತಿಳಿಸಿದ್ದಾರೆ. ಶ್ರೀ ವಡಕರಾಯ ಮತ್ತು ರಂಗನಾಥಸ್ವಾಮಿಯ ಪಾದ ನಮಸ್ಕರಿಸುತ್ತಾ, ವಿಜಯನಗರ ಜಿಲ್ಲೆಯ ಹೊಸಪೇಟೆ ನಗರದ ಅತ್ಯಂತ ಪ್ರಸಿದ್ಧ ಮತ್ತು ಪುರಾತನ ದೇವಸ್ಥಾನದ ಶ್ರೀ ವಡಕರಾಯ ರಂಗನಾಥಸ್ವಾಮಿ ದೇವಸ್ಥಾನದ ಈ ದಿನ ಹುಂಡಿ ತೆರೆಯಲಾಯಿತು. ಕಳೆದ ಬಾರಿ ಹುಂಡಿ ತೆಗೆದಾಗ 16/1/2024 ತೆಗಿಲಿತ್ತು. ಈಗ ಮತ್ತೆ ತಿರುಗಿ ನಾವು 10/6/2024 ಹುಂಡಿ ತೆರೆಯಲಾಗಿದ್ದು, ಈ 5 ತಿಂಗಳಲ್ಲಿ ಬಂದಿರೋಂಥ ಹುಂಡಿ ಮೊತ್ತ ಈ ವರ್ಷ ಜಾತ್ರೆ ಆದಮೇಲೆ ತೆಗೆದಿರುವಂಥ ಹುಂಡಿ ಆಗಿರುತ್ತದೆ. ಹೆಚ್ಚಿನ ಮೊತ್ತ ಬರುತ್ತೆ ನಿರೀಕ್ಷೆಯಲ್ಲಿ ಇದ್ದೀವಿ. ಈ ಸದರಿ ಮೊತ್ತವನ್ನು ದೇವಸ್ಥಾನದ ನಿತ್ಯ ಆಡಳಿತ ಮತ್ತು ಮೂಲಭೂತ ಸೌಲಭ್ಯಗಳಿಗೆ ಮತ್ತು ಜಾತ್ರಾ ಉತ್ಸವಗಳಿಗೆ ಮತ್ತು ವೇತನಕ್ಕೆ ಬಳಸಲಾಗುವುದೆಂದು ಈ ಮೂಲಕ ತಿಳಿಸಿತು.
ಸರಸ್ವತಿ ಮಹಿಳಾ ಸಂಘ ರಚನೆಗೊಂಡು 3 ವರ್ಷ ಸಂದಿವೆ. ಈ ಹಿನ್ನೆಲೆಯಲ್ಲಿ ಸಂಘದ ವಾರ್ಷಿಕೋತ್ಸವದ ಜೊತೆಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಆಚರಿಸಲಾಗಿದೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 9ರಂದು ಸಂಕ್ಲಾಪುರದಲ್ಲಿ ಬರುವ ವಿನಾಯಕ ಉದ್ಯಾನವನದಲ್ಲಿ ದೀಪ ಬೆಳಗಿಸುವ ಮೂಲಕ ಸರಸ್ವತಿ ಮಹಿಳಾ ಸಂಘದ 3ನೇ ವಾರ್ಷಿಕೋತ್ಸವ ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ಚಾಲನೆ ನೀಡಲಾಯಿತು. ಬಳಿಕ ಇದೇ ಭಾಗದ ಮುಖಂಡ ಆಂಜನೇಯುಲುರವರು ಮಾತನಾಡಿ, ಉತ್ತರ ಅಮೆರಿಕ ಹಾಗೂ ಯುರೋಪ್ನ ಕೆಲ ಪ್ರಾಂತ್ಯಗಳಲ್ಲಿ 1909ರಲ್ಲಿ ಲೇಬರ್ ಮೂವ್ಮೆಂಟ್ ಚಳವಳಿ ನಡೆಸಿದ ಭಾಗವಾಗಿ ಮಹಿಳೆಯರಿಗೆ ಕಾಲಕ್ರಮೇಣ ಸೌಲಭ್ಯಗಳು ದೊರಕುತ್ತಾ ಬಂದಿವೆ. ಈಗಿನ ಜಾಯಮಾನದಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ, ದೌರ್ಜನ್ಯ ನಡೆಯುತ್ತಿವೆ. ಇವುಗಳನ್ನು ಸಂಪೂರ್ಣವಾಗಿ ತಡೆದಾಗ ಮಾತ್ರ ಮಹಿಳಾ ದಿನಾಚರಣೆಗೆ ನಿಜವಾದ ಅರ್ಥ ಕಲ್ಪಿಸಿದಂತಾಗುತ್ತದೆ ಎಂದರು. ಈ ದಿನ ಸರಸ್ವತಿ ಮಹಿಳಾ ಸಂಘ ಇವರು ಏರ್ಪಡಿಸಿರುವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಮತ್ತು ಈ ಸಂಘವು ಇಂದಿಗೆ 3 ವರ್ಷಗಳು ಪೂರ್ಣಗೊಳಿಸುತ್ತಿರುವುದರಿಂದ ಅದರ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ಉತ್ತರ ಅಮೆರಿಕ ಮತ್ತು ಯುರೋಪಿನ ಕೆಲವು ಪ್ರಾಂತಗಳಲ್ಲಿ ಲಿಂಗ ಅಸಮಾನತೆ, ಅಂದರೆ ಪುರುಷರಿಗೆ ಮಹತ್ವ ಕೊಟ್ಟಷ್ಟು ಮಹಿಳೆಯರಿಗೆ ಆದ್ಯತೆ ಇರುತ್ತಿದ್ದಿಲ್ಲ. ಸಾಮಾಜಿಕವಾಗಲಿ, ರಾಜಕೀಯವಾಗಲಿ, ಆರ್ಥಿಕವಾಗಲಿ, ಸಾಂಸ್ಕೃತಿಕವಾಗಲಿ ಯಾವುದೇ ರೀತಿಯಿಂದಲೂ ಅವರಿಗೆ ತಾರತಮ್ಯ ಮಾಡುತ್ತಿದ್ದರು. ಇದರ ಬಗ್ಗೆ ಮೊದಲಿಗೆ ಉತ್ತರ ಅಮೆರಿಕ ಮತ್ತು ಯುರೋಪಿನ ಕೆಲವು ಪ್ರದೇಶಗಳಲ್ಲಿ ಕೂಲಿ ಚಳುವಳಿ, ಅಂದರೆ ಲೇಬರ್ ಮೂವ್ಮೆಂಟ್ ಅಂತಂದೇಳಿ 1909ರಲ್ಲಿ ಒಂದು ಚಳುವಳಿ ಮಾಡ್ತಾರೆ ಮಹಿಳೆಯರು ಸೇರಿ. ಅದರಿಂದ ಕಾಲಕ್ರಮೇಣ ಮಹಿಳೆಯರಿಗೆ ಪ್ರತಿಯೊಂದು ಹಂತದಲ್ಲಿ ತಮಗೆ ಎಷ್ಟು ಸೌಲಭ್ಯಗಳು ಬೇಕೋ ಒದಗುತ್ತಾ ಬಂದಿರುತ್ತವೆ. ಈಗಲೂ ನಮ್ಮ ಇದರಲ್ಲಿ ಮಹಿಳೆಯರಿಗೆ ಕುಟುಂಬದಿಂದ ದೌರ್ಜನ್ಯ, ಕುಟುಂಬದಿಂದ ಮಾನಸಿಕ ದೌರ್ಜನ್ಯ, ಹೊರಗಡೆಯಿಂದ ಮಹಿಳೆಯರ ಮೇಲೆ ದೌರ್ಜನ್ಯ, ಇನ್ನು ಅನೇಕ ರೀತಿಯಿಂದ ಮಹಿಳೆಯರಿಗೆ ದೌರ್ಜನ್ಯಕ್ಕೊಳಪಡುತ್ತಿದ್ದಾರೆ. ಇದನ್ನೆಲ್ಲ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಂತಂದೇಳಿ ಸರ್ಕಾರಗಳು ಸಾಕಷ್ಟು ಪ್ರಯತ್ನ ಮಾಡ್ತಿದ್ದಾವೆ. ಇನ್ನು ಈಗಲೂ ಅವರಿಗೆ ಇನ್ನು ಸರಿಯಾದ ಒಂದು ಸೌಲಭ್ಯಗಳು ಸಿಗ್ತಾ ಇಲ್ಲ. ಏನೆಲ್ಲ ಈ ಸಂಘದಲ್ಲಿ ರಾಜೇಶ್ವರಿ ಮೇಡಮ್ನವರು ಅಧ್ಯಕ್ಷರಿದ್ದು ಈ ಒಂದು 3 ವರ್ಷಗಳಿಂದ ಅವರ ಪರಿಶ್ರಮ ಮತ್ತು ಅದರಲ್ಲಿರುವ ಮೆಂಬರ್ಸ್ ಎಲ್ಲರ ಪರಿಶ್ರಮದಿಂದ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ. ಇನ್ನು ಮುಂದೆ ಸಹ ಇವರು ಒಳ್ಳೊಳ್ಳೆ ಚಟುವಟಿಕೆಗಳನ್ನು ಮಾಡುತ್ತಾ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮತ್ತು ತಮಗೆ ಸಿಗುವ ಸರ್ಕಾರಿ ಸೌಲಭ್ಯಗಳನ್ನು ಪಡೆದು ಒಳ್ಳೆ ಉತ್ತಮವಾದ ಒಂದು ಸಂಘ ಮುಂದುವರಿಲ್ಲ ಅಂತಂದೇಳಿ ನಾನು ಈ ಒಂದು ಸಮಯದಲ್ಲಿ ಹಾರೈಸುತ್ತಾ. ಬಳಿಕ ಸರಸ್ವತಿ ಮಹಿಳಾ ಸಂಘದ ಅಧ್ಯಕ್ಷೆ ರಾಜೇಶ್ವರಿರವರು ಮಾತನಾಡಿ, ಇತ್ತೀಚಿನ ಜಾಯಮಾನದಲ್ಲಿ ಮಹಿಳೆ ಎಲ್ಲಾ ಕ್ಷೇತ್ರದಲ್ಲಿ ಸಬಲಳಾಗಿದ್ದಾಳೆ. ಮಹಿಳೆ ಮೊದಲು ಕುಟುಂಬದಲ್ಲಿ ಗೆಲ್ಲಬೇಕು, ಆಗ ಎಲ್ಲಾ ರಂಗದಲ್ಲೂ ಗೆಲ್ಲಲು ಸಾಧ್ಯವಾಗಲಿದೆ. ಮಹಿಳೆಯರ ಆರ್ಥಿಕ ಮಟ್ಟವನ್ನ ಸುಧಾರಿಸಲು ಸ್ವಸಹಾಯ ಸಂಘಗಳನ್ನ ಪ್ರಾರಂಭಿಸಲಾಗಿದೆ ಎಂದರು. ನಮ್ಮ ಮಹಾಯುದ್ಧದ ಮೊದಲು ಆರಂಭವಾಗತಕ್ಕಂಥ ಈ ಸಂಘಟನೆಗಳು ಸೌತ್ ಆಫ್ರಿಕಾದಲ್ಲಿ ಗುಲಾಮಗಿರಿ ಇತ್ತು, ಮಹಿಳೆಯರಿಗೆ ತುಂಬಾ ಅಲ್ಲಿ ಅರೆಸ್ಟ್ಮೆಂಟ್ ಇತ್ತು. ಇವತ್ತು ನಾವು ಇತಿಹಾಸದ ಪುಟಗಳನ್ನ ನಾವು ನೋಡಿದ್ರೆ ತುಂಬಾ ದುಃಖದ ಸಂಗತಿಗಳನ್ನ ನಾವು ಕೇಳಬೇಕಿದೆ. ಅವರ ಗೋಳು ಯಾರು ಕೇಳಬೇಕಾಗಿರಲಿಲ್ಲ. ಇಲ್ಲಿ ವಿಪರ್ಯಾಸ ಅಂದ್ರೆ ಯುರೋಪಿನವರೇ ಆಫ್ರಿಕಾವನ್ನ ಆಳ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಮಹಿಳೆಯರ ಕಷ್ಟಗಳನ್ನ ನೋಡಿ ಈ ಮಹಿಳೆಯರು ಅಂದ್ರೆ ಸುಶಿಕ್ಷಿತವಾಗಿರ್ತಕ್ಕಂಥ ತುಂಬಾ ವಿದ್ಯಾವಂತರು, ಮಾನವೀಯ ಮೌಲ್ಯಗಳನ್ನು ಹೊಂದಿರತಕ್ಕಂಥ ಯುರೋಪಿನ ಮಹಿಳೆಯರು ಅಲ್ಲಿ ಹೋರಾಟದ ಆರಂಭಕ್ಕೆ ನಿಂತರು, ಅವರ ಸಪೋರ್ಟ್ ಆಗಿ ನಿಂತರು.
ಇವತ್ತು ಹೆಣ್ಣು ಮಕ್ಕಳಿಗೆ ಸ್ಥಾನಮಾನಗಳಿಲ್ಲ, ಅವ್ರಿಗೆ ಆರ್ಥಿಕ ಪರಿಸ್ಥಿತಿ ಇಲ್ಲ, ಅವರು ದಿನ ಕೂಲಿ ಮಾಡಿದ್ರು ಅವರಿಗೆ ದಿನನಿತ್ಯ ಅವರ ಶ್ರಮಕ್ಕೆ ಒಂದು ವೇತನ ಇಲ್ಲ ಅನ್ನೋದನ್ನ ಕಂಡುಕೊಂಡು ಅಲ್ಲಿ ಸಖತ್ ಹೋರಾಟವನ್ನು ಮಾಡಿದಾಗ ಅವರಿಗೆ ನ್ಯಾಯ ಒದಗಿಸಿಕೊಟ್ರು. ಅಲ್ಲಿಂದ ನಂತರ ಎಲ್ಲ ಜಗಜ್ಜಾಗೀರಾಗಿ ಹೋಯ್ತು. ಹೆಣ್ಣು ಮಕ್ಕಳಿಗೆ ತುಂಬಾ ಅನ್ಯಾಯ ಆಗ್ತಾ ಇದೆ, ಅವ್ರಿಗೆ ವಿದ್ಯೆ ಬುದ್ಧಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಅನ್ಯಾಯ ಆಗ್ತಾ ಇದೆ. ಈ ಸಂಘಟನೆಗಳ ಮೂಲಕ ನಾವು ಅವರಿಗೆ ನ್ಯಾಯ ಒದಗಿಸ್ಬೇಕು ಅಂತ ದೇಶ ವಿದೇಶ ಪ್ರತಿಯೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಸದ್ದು ಮಾಡಿತು. ಹೀಗಾಗಿ ಎಲ್ಲಾ ಕಡೆಯಲ್ಲಿ ನಾವು ಮಹಿಳಾ ಸಂಘಗಳನ್ನ ಇವತ್ತು ಹುಟ್ಟಾಕ್ತಾ ಇದ್ದೀವಿ. ಹಾಗಾದ್ರೆ ಕೇವಲ ಮಹಿಳಾ ಸಂಘಗಳು ಅಂದ್ರೆ ಏನು ಅನ್ನೋದು ಇವತ್ತು ಕಾಮನ್ ಆಗಿ ಸಾಮಾನ್ಯವಾಗಿ ಜನಗಳಿಗೆ ತಿಳಿತಾ ಇಲ್ಲ. ಮೊದಲನೆಯದಾಗಿ ಸುಧಾಮೂರ್ತಿಯವರು ಹೇಳೋ ಪ್ರಕಾರ ನಮ್ಮ ಮಹಿಳೆಯರಿಗೆ ಯಾಕೆ ಕಷ್ಟಗಳು ಬರ್ತಾ ಇದ್ದಾವೆ, ಯಾಕೆ ಅವರು ದುಃಖದಲ್ಲಿದ್ದಾರೆ ಅಂದ್ರೆ ಒಂದೇ ಸೆಲ್ಫ್ ಕಾನ್ಫಿಡೆಂಟ್ ಇಲ್ಲದೆ ಇರುವುದು ಅನ್ನೋದನ್ನು ಅವ್ರು ತಿಳಿಸ್ತಾರೆ. ಮುಖ್ಯವಾಗಿ ನಾವು ಆತ್ಮವಿಶ್ವಾಸ ನಮ್ಮ ಮಹಿಳೆಯರಲ್ಲಿ ಕಾಣ್ತಾ ಇಲ್ಲ. ಯಾರು ಆತ್ಮವಿಶ್ವಾಸ ಹೊಂದಿರ್ತಾರೋ ಅವರು ಎಲ್ಲವನ್ನು ಗೆಲ್ಲಬಹುದು ಅನ್ನೋದನ್ನ ಸುಧಾಮೂರ್ತಿ ಹೇಳ್ತಾರೆ. ಇವತ್ತು ನಾನು ಅದನ್ನೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮಲ್ಲಿ ಏನೇ ಇರಲಿ, ಇವತ್ತು ಕುಟುಂಬದಲ್ಲಿ ಮೊದಲು ನೀವು ಗೆಲ್ಲಿ, ನಿಮ್ಮ ಕುಟುಂಬದಲ್ಲಿ ಏನಿದೆ ಅದನ್ನು ನೀವು ಸರಿಪಡಿಸ್ಕೊಳ್ಳಿ. ನಂತರ ನೀವು ಹೊರಗಡೆ ಮಾಡೋದಕ್ಕೆ ತುಂಬಾ ಈಸಿಯಾದ ವೇಗಳು ದಾರಿಗಳು ನಿಮಗೆ ಸಿಗ್ತವೆ. ನಾವು ಪ್ರತಿಯೊಬ್ಬರು ನಾಗರಿಕರು ನಾವು ಯೋಚನೆ ಮಾಡಬೇಕಾದಂಥ ವಿಷಯ. ಹಿಂಗಾಗಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತೇನು ಮಹಿಳಾ ಸಂಘಟನೆಗಳು ಕೆಲಸ ಮಾಡ್ತಿದ್ದೇವೆ ಅದನ್ನ ಯಾಕೆ ಯಾವ ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ ಅನ್ನೋದು ಗಮನಿಸಬೇಕಾದಂಥ ವಿಷಯ. ನಮ್ಮಲ್ಲಿ ಸಾಕಷ್ಟು ಹೆಣ್ಣು ಮಕ್ಕಳು ಎಲ್ಲ ಕೆಲಸಗಳಲ್ಲಿ ಸಬಲರಾಗಿದ್ದಾರೆ. ಮೊದಲಿಗೆ ಆರ್ಥಿಕ ಪರಿಸ್ಥಿತಿಯನ್ನ ನಾವು ಸರಿದೂಗ್ಸಕ್ಕಾಗಿ ಸ್ವಸಹಾಯ ಸಂಘಗಳನ್ನ ಏರ್ಪಡಿಸಿದೀವಿ. ಎಲ್ಲಿ ಬಡ್ಡಿ ಸಾಲಗಳಾಗ್ಲಿ ಬ್ಯಾಂಕ್ಗಳಲ್ಲಿ ತಗೊಳ್ಳೋದು ಬೇಡ, ಸ್ವಂತಕ್ಕೆ ಅವ್ರ ಕಾಲ ಮೇಲೆ ನಿಲ್ಲೋದಕ್ಕಾಗಲಿ ಸ್ವಾವಲಂಬನೆ ಬದುಕು ಕಟ್ಟೋದಿಕ್ಕೆ ನಾವು ಸಾಕಷ್ಟು ನಮ್ಮ ಮಹಿಳಾ ಸಂಘ, ನಾನು ಒಂದೇ ಅಂತ ನಾನು ಹೇಳ್ತಾ ಇಲ್ಲ, ಎಲ್ಲ ನಮ್ಮ ಮಹಿಳೆಯರು ಇದರಲ್ಲಿ ಶ್ರಮ ಪಡ್ತಾ ಇದ್ದಾವೆ. ವಿನಾಯಕ ಬಡಾವಣೆಯಲ್ಲಿ ಒಂದು ಮಹಿಳಾ ಸಂಘ ಉಟ್ಕೊಂಡಿದ್ದರಿಂದ ಯಾವ ಜಾತಿಯಿಂದ ಅಲ್ಲ, ಯಾವ ಧರ್ಮದಿಂದ ಅಲ್ಲ, ಯಾವ ರಾಜಕೀಯದಿಂದ ಇಲ್ಲ ಅನ್ನೋದು ಇಲ್ಲಿ ನಾವು ಮನಗಾಡಬೇಕಿದೆ. ನಾವೆಲ್ಲರೂ ಒಂದೇ. ಇಲ್ಲಿ ನಮಗೆ ಹೆಣ್ಣು ಗಂಡು ಎರಡೇ ಸ್ವಾಮಿ ಇರೋದು, ಬೇರೆ ಯಾವುದು ನಮಗೆ ಬೇಕಾಗಿಲ್ಲ, ಅದು ಅವಶ್ಯಕತೆ ನಮಗಿಲ್ಲ. ನಮಗೆ ಏನಾಗಬೇಕಾಗಿದೆ, ಹೆಣ್ಣು ಮಕ್ಕಳ ಅಭಿವೃದ್ಧಿ ಆಗ್ಬೇಕಿದೆ ಅಷ್ಟೇ. ಅದರಡಿಯಲ್ಲಿ ನಾವು ಏನು ಕೆಲಸ ಮಾಡ್ಬೇಕು ಅಷ್ಟು ಮಾಡೋಣ, ಮಾಡ್ತಾ ಇದ್ದೀವಿ ಕೂಡ. ಒಳ್ಳೆ ನಮ್ಮ ನಾಯಕಿಯರನ್ನು ಕೂಡ ನಾವು ಹುಡುಕುವ ಒಂದು ಜವಾಬ್ದಾರಿ ನಮ್ಮ ನಾಗರಿಕರಿಗೆ ಇದೆ, ಅದನ್ನ ನಾವು ಮನಗಾಣೋಣ. ಇನ್ನು ಈ ಸಂಘಗಳಲ್ಲಿ ನಾವು ಒಂದು ಆರೋಗ್ಯ ದೃಷ್ಟಿಯಿಂದನೂ ಒಂದು ಯೋಗ ಆರಂಭ ಮಾಡಿದ್ದೀವಿ. ಆಮೇಲೆ ನಮ್ಮ ಕಲ್ಚರ್ ಬಗ್ಗೆ, ನಮ್ಮ ದೇಶದ ಸಂಸ್ಕೃತಿ ಬಗ್ಗೆ ನಾವು ಎಲ್ಲವನ್ನು ಕೊಡ್ತಾ ಇದ್ದೀವಿ, ಆರೋಗ್ಯವನ್ನು ಕೊಡ್ತಾ ಇದ್ದೀವಿ, ಸ್ವಾವಲಂಬನೆ ಬದುಕನ್ನು ಕೊಡ್ತಾ ಇದ್ದೀವಿ. ಇದು ಆಚೆಗೆ ಇನ್ನು ಅವರಿಗೆ ಸ್ವಂತ ಉದ್ಯೋಗಗಳನ್ನ ಮಾಡೋದಿಕ್ಕೆ ಏನ್ ಸಾಧ್ಯ ಅದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ. RVSSN ಜೋಶಿ ಅವರನ್ನು ನಾವು ಇವತ್ತು ಶ್ಲಾಘಿಸಲೇಬೇಕಾದಂಥ ವಿಷಯ. ಅವ್ರ 10 ಮಿಷನ್ ನಮಗೆ ಕೊಟ್ಟು ಇವತ್ತು ಸಾಕಷ್ಟು ತರಬೇತಿಗಳನ್ನ ಸ್ವಯಂ ಉದ್ಯೋಗಗಳನ್ನ ಮಾಡ್ಕೊಳ್ಳೋದಿಕ್ಕೆ ನಮ್ಗೆ ತುಂಬಾ ಸಹಾಯವನ್ನ ಮಾಡಿದ್ದಾರೆ. ಅವರಿಗೆ ನಮ್ಮ ಹೃತ್ಪೂರ್ವಕ ವಂದನೆಗಳನ್ನ ತಿಳಿಸ್ತೀವಿ. ಈಗ ಅನಾಮಧೇಯ ಗಂಡಸಿನ ಶವದ ವಾರಸುದಾರರ ಪತ್ತೆಗಾಗಿ ಪ್ರಕಟಣೆ. ಈ ಭಾವಚಿತ್ರದಲ್ಲಿರುವ ಸುಮಾರು 40 ರಿಂದ 45 ವರ್ಷ ವಯೋಮಾನದ ಗಂಡಸಿನ ಶವವು ಬುಕ್ಕಸಾಗರದ ಹೊರವಲಯದಲ್ಲಿ ಅಳವಡಿಸಿರುವ ಜಿಯೋ ಮೊಬೈಲ್ ಟವರ್ನಿಂದ ಸಾಗುವ ಕಚ್ಚಾ ರಸ್ತೆಯಲ್ಲಿ ಪತ್ತೆಯಾಗಿದೆ. ಬಾದಾಮಿ ಬಣ್ಣದ ತುಂಬುತೋಳಿನ ಅಂಗಿ, ಬಿಳಿ ಬಣ್ಣದ ಲುಂಗಿ ಹಾಗೂ ಕಪ್ಪು ಬಣ್ಣದ ಚಡ್ಡಿ ಧರಿಸಿರುವುದು ಕಂಡುಬಂದಿದೆ. ಈ ಭಾವಚಿತ್ರದಲ್ಲಿರುವ ಅನಾಮಧೇಯ ಗಂಡಸಿನ ಶವವನ್ನ ಯಾರಾದರೂ ಗುರುತಿಸಿದ್ದಲ್ಲಿ ಕಮಲಾಪುರ ಪೊಲೀಸ್ ಠಾಣೆಗೆ ತೆರಳಿ ಸಂಪೂರ್ಣ ಮಾಹಿತಿ ಪಡೆಯಲು ಸಾರ್ವಜನಿಕ ಪ್ರಕಟಣೆ ಹೊರಡಿಸಲಾಗಿದೆ. ಈಗ ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದು ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ, ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡ್ ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ.
ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ. ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮಾದಿಗ ಸಮಾಜ ಅಭಿವೃದ್ಧಿ ಆಗಬೇಕೆಂದಲ್ಲಿ ಸಚಿವ ಸ್ಥಾನದ ಅಗತ್ಯವಿದೆ. ಕೇಂದ್ರ ಸರ್ಕಾರಕ್ಕೆ ಆಗ್ರಹಿಸಿರುವ ಜಿಲ್ಲಾ ಮಾದಿಗ ಮಹಾಸಭಾ. ಎಣಿಕೆಗೊಂಡ ವಡಕರಾಯ ದೇಗುಲದ ಹುಂಡಿಯಲ್ಲಿನ ಕಾಣಿಕೆ 91,000 ರೂಪಾಯಿ ಸಂಗ್ರಹ. ಸಂಕ್ಲಾಪುರದ ವಿನಾಯಕ ಬಡಾವಣೆಯಲ್ಲಿ ನಡೆದ ಮಹಿಳಾ ದಿನಾಚರಣೆ. ಸರಸ್ವತಿ ಮಹಿಳಾ ಸಂಘದಿಂದ ಆಯೋಜನೆ. ಬುಕ್ಕಸಾಗರ ಗ್ರಾಮದ ಹೊಲದಲ್ಲಿ ಪತ್ತೆಯಾದ ಅನಾಮಧೇಯ ಗಂಡಸಿನ ಶವ. ವಾರಸುದಾರರ ಪತ್ತೆಗಾಗಿ ಪ್ರಕಟಣೆ ಹೊರಡಿಸಿದ ಕಮಲಾಪುರದ ಪೊಲೀಸ್ ಠಾಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.